ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ರೆ ಎಲ್ಲರೂ ಆರಾಮಾಗಿದ್ರೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ನಾನು ಕೂಡ ಆರಾಮಾಗಿದ್ದೀನಿ. ಜಸ್ಟು ಈಗ ತಾನೇ ಸ್ನಾನ ಮುಗಿಸ್ಕೊಂಬಂದು ಹಾಗೆ ರೆಡಿ ಆಗ್ತಾ ಇದ್ದೆ. ಫೋನು ಇಡೋದಕ್ಕೇ ಎಷ್ಟು ಸರ್ಕಸ್ ಆಗಬೇಕಂದ್ರೆ ಫೋನ್ ಎಲ್ಲಿ ಬಿದ್ದೋಗುತ್ತೋ ಅನ್ನೋದೊಂದು ಭಯ. ಬಟ್ ಏನು ಮಾಡೋದು, ವಿಡಿಯೋ ಯಾವ ಕಡೆ ಇಟ್ಟರೆ ಚೆನ್ನಾಗಿ ಕಾಣಿಸುತ್ತೆ, ಸೊ ಆ ಕಡೆ ಇಟ್ಬಿಟ್ಟು ವಿಡಿಯೋನ ಮಾಡ್ತಾಯಿದ್ದೀನಿ. ಫಸ್ಟ್ ಈಗ ರೆಡಿ ಆಗ್ತಾ ಇದ್ದೀನಿ. ಕುಂಕುಮ ಹಚ್ಕೊಂಡು ನಾರ್ಮಲಾಗಿ ಹೆಂಗೆ ರೆಡಿ ಆಗ್ತೀವೋ ಮನೇಲಿದ್ದಾಗ, ಸೊ ಅದೇ ರೀತಿಯೇ ರೆಡಿ ಆಗ್ತಾಯಿದ್ದೀನಿ. ಇವತ್ತು ಸೋಮವಾರ, ಸೊ ಸೋಮವಾರದ ವ್ಲಾಗ್ನೇ ನಾನಿಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಏನಾಯಿತು ಮನೆಯಲ್ಲಿ, ಸೊ ಅದನ್ನೇ ನಾನಿಲ್ಲಿ ಶೇರ್ ಮಾಡ್ಕೊಳ್ತಾ ಇರೋದು. ಹಾಗೆ ಹೊಸ್ದಾಗಿ ಯಾರಾದರೂ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಸೊ ಇವಾಗ ನಾನು ರೆಡಿ ಆಗ್ತಾ ಇದ್ದೀನಿ. ನನ್ನ ಮಕ್ಕಳು ಕೂಡ ರೆಡಿಯಾಗಿದ್ದಾರೆ. ಆಲ್ರೆಡಿ ಅವ್ರದ್ದು ಟಿಫನ್ ಎಲ್ಲ ಮಾಡಿದರು. ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೆ. ಅದಕ್ಕೋಸ್ಕರ ಬೇಗ ಬೇಗ ಟಿಫನ್ ಕೆಲಸ ಎಲ್ಲ ಮುಗಿಸಿ ಅವ್ರಿಗೆ ಟಿಫನ್ ಮಾಡಿಸಿ ಇವಾಗ ನಾನು ಹೋಗಿ ರೆಡಿ ಆಗಬೇಕು. ಈಗ ರೆಡಿಯಾಗಿ ಹೋಗಬೇಕು. ತುಂಬ ದಿನ ಆಗೋಯಿತು ದೇವಸ್ಥಾನಕ್ಕೆ ಹೋಗಿರಲಿಲ್ಲ. ಹಾಗಾಗಿ ಇವತ್ತು ಸೋಮವಾರ ಬೇರೆ, ಮನೆ ದೇವ್ರ ವಾರ, ಹೋಗಿ ಬಂದ್ಬೇಡ, ದರ್ಶನ ಮಾಡ್ಕೊಂಬರೋಣ ಅಂತ ಅಂದ್ಬಿಟ್ಟು ಈಗ ರೆಡಿ ಆಗ್ತಾಯಿದ್ದೀನಿ. ಬೇಗನೆ ಎದ್ದಿದ್ದೆ. ಬೆಳಗ್ಗೆ ಬೇಗ ಎದ್ದಿದ್ದಕ್ಕೆ ಎಲ್ಲ ಕೆಲಸನೂ ಕೂಡ ಕಂಪ್ಲೀಟ್ ಆಯಿತು. ಇವಾಗ ಕರೆಕ್ಟಾಗಿ ಟೈಮ್ ಬಂದುಬಿಟ್ಟು 9 ಗಂಟೆ ಆಗಿದೆ. 9 ಗಂಟೆ ಅನ್ನೋಷ್ಟರಲ್ಲಿ ಮಕ್ಳಿಗೆ ಟಿಫನ್ನು ಆಯಿತು, ಅವರಿಗೆ ಸ್ನಾನ ಗೀನ ಬಟ್ಟೆ ಎಲ್ಲ ಹಾಕ್ಕೊಂಡು ಎಲ್ಲ ರೆಡಿಯಾಗಿ ನಿಂತ್ಕೊಂಡಿದ್ದಾರೆ. ಇನ್ನೇನು ಅವ್ರನ್ನ ಕರ್ಕೊಂಡು ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ಮನೆಗೆ ಬಂದು ಮತ್ತಿನ್ನೇ ಸ್ಕೂಲಿಗೆ ಹೋಗೋಷ್ಟರಲ್ಲಿ ಅದೇ ಟೈಮ್ ಆಗುತ್ತೆ. ಹಾಗಾಗಿ ಯೂನಿಫಾರ್ಮ್ನೇ ಹಾಕ್ಸ್ಬಿಟ್ಟಿದ್ದೀನಿ. ಮತ್ತು ಬಂದು ಅವ್ರಿಗೆ ಡ್ರೆಸ್ ಚೇಂಜ್ ಮಾಡಿಸಿ ಮತ್ತು ಯೂನಿಫಾರ್ಮ್ ಹಾಕ್ಸಿ ರೆಡಿ ಮಾಡಿಸೋಷ್ಟರಲ್ಲಿ ಸುಮ್ಮನೆ ಲೇಟ್ ಆಗಿಬಿಡುತ್ತೆ. ಅದಕ್ಕಂತಲೇ ಯೂನಿಫಾರ್ಮ್ ಎಲ್ಲ ಹಾಕ್ಸ್ಬಿಟ್ಟು ರೆಡಿ ಮಾಡಿದ್ದೀನಿ. ಮನೆಗೆ ಬಂದು ರೆಡಿ ಆದರೆ ಇನ್ನೂ ಸ್ವಲ್ಪ ಲೇಟ್ ಆಗಿಬಿಡುತ್ತೆ. ಕೆಲವೊಂದು ಸಲ ನಾವು ಹೋದಾಗ ಒಂದೇ ದೇವಸ್ಥಾನಕ್ಕೆ ಅಂದ್ಕೊಂಡು ಹೋಗಿರ್ತೀವಿ, ಬಟ್ ಒಂದೇ ದೇವಸ್ಥಾನಕ್ಕೆ ಹೋಗಲ್ಲ, ಮತ್ತು ಬೇರೆ ದೇವಸ್ಥಾನಗಳಿಗೆಲ್ಲ ಹೋಗ್ತಾ ಇರ್ತೀವಿ. ಹಾಗಾಗಿ ಮತ್ತೆ ಹೇಳೋದಕ್ಕಾಗಲ್ಲ, ಟೈಮ್ ಬೇರೆ ಆಗಿಬಿಡುತ್ತೆ. ಮತ್ತು ಏನಂದ್ರೂ ಬೇಗನೆ ಒಂದು ಅರ್ಧ ಗಂಟೆ ಒಳಗಡೆ ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಅವ್ರ ಸ್ಕೂಲ್ ಬಂದುಬಿಟ್ಟು ಇಲ್ಲೇ ನಿಯರ್ ಇರೋದ್ರಿಂದ ಒಂದು 5 ನಿಮಿಷ ಅಷ್ಟೇ ಅವ್ರ ಮನೆ, ಅಂದರೆ ಮನೆಯಿಂದ ಸ್ಕೂಲಿಗೆ ಕರ್ಕೊಂಡು ಹೋಗೋಕ್ಕೆ ಜಸ್ಟ್ ಒಂದು 5 ಮಿನಿಟ್ಸಲ್ಲಿ ಹೋಗ್ಬೋದು. ಹಾಗಾಗಿಯೇ ಇಷ್ಟೊಂದು ಲೇಟಾಗಿ ರೆಡಿ ಆಗ್ತಾ ಇರೋದು. ಇವಾಗ ಕಂಪ್ಲೀಟಾಗಿ ರೆಡಿಯಾಗಿದ್ದಾಯಿತು. ಮಕ್ಕಳು ಕೂಡ ಹೋಗಿಬಿಟ್ಟು ಅವ್ರ ಪಪ್ಪನ ಬೈಕ್ ಹತ್ರ ವೆಯ್ಟ್ ಮಾಡ್ತಾ ಇದ್ದಾರೆ. ಇವಾಗ ನಾನು ಕೂಡ ಹೋಗಬೇಕು. ನಾನು ಜಸ್ಟ್ ಹಂಗೆ ಸಿಂಪಲ್ಲಾಗಿ ರೆಡಿಯಾಗಿದ್ದೀನಿ. ತಲೆ ಸ್ನಾನ ಬೇರೆ ಮಾಡಿದೆ, ಮತ್ತು ದೇವಸ್ಥಾನಕ್ಕೆ ಬೇರೆ ಹೋಗೋದಿತ್ತಲ್ಲ, ಹಾಗಾಗಿ ತಲೆ ಬಾಚ್ಕೊಂಡಿಲ್ಲ. ನಾನು ಬಾಚ್ತೇನೆ, ಹಾಗೆ ಜಸ್ಟ್ ಕ್ಲಿಪ್ ಹಾಕ್ಕೊಂಡು ಹೋಗ್ತಾಯಿದ್ದೀನಿ. ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ತಲೆ ಬಾಚಲ್ಲ ಆಲ್ಮೋಸ್ಟ್, ಏನಂದರೆ ತಲೆ ಸ್ನಾನ ಮಾಡ್ಕೊಂಡಿರ್ತೀನಲ್ಲ, ಸೊ ಬಾಚಣಿಕೆ ಇಡೋದಿಲ್ಲ. ಅದೇನೋ ತಲೆಗೆ ಬಾಚಣಿಕೆ ಇಡಬಾರ್ದು ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಅಂತ ಹೇಳ್ತಾರೆ. ಹಾಗಾಗಿ ನಾನು ಕೂಡ ನಿಯರ್ ಇರೋಂಥ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಇಡೋದಿಲ್ಲ. ಜಸ್ಟ್ ಹಂಗೇ ಹೇರ್ನ ಕ್ಲಿಪ್ ಹಾಕ್ಕೊಂಡು ಹೋಗ್ತೀನಿ. ಇಲ್ಲಿ ನನ್ನ ಮಗಳು ನೋಡಿ ಮುಂದ್ಗಡೆ ಕುತ್ಕೊಂಡಿದ್ದಾಳೆ. ಅವಳದೇನು ಫುಲ್ ಆಟನೋ ಆಟ. ಅವಳು ಮುಂದ್ಗಡೆ ಕುತ್ಕೊಂಡ್ಲಾದ್ರೆ ಕೆಲವೊಂದು ಸಲ ನಾವೇನು ಮಾಡಬೇಡ ಅಂತೀವೋ ಅದನ್ನೇ ಮಾಡ್ತಾಳೆ. ಸ್ವಲ್ಪ ಭಯ ಆಗುತ್ತೆ ಅವಳನ್ನ ಮುಂದ್ಗಡೆ ಕೂರ್ಸೋದಕ್ಕೆ. ಯಾಕಂದರೆ ಇದು ಇರುತ್ತಲ್ವ ಹ್ಯಾಂಡ್ಲ್, ಅದನ್ನ ತಿರುಗಿಸ್ಬಿಡೋದು, ಹಂಗೆಲ್ಲ ಮಾಡ್ತಿರ್ತಾಳೆ. ಫಸ್ಟಿಗೆ ಹೇಳ್ಬಿಡ್ಬೇಕು ಹಂಗೆಲ್ಲ ಮಾಡಬಾರ್ದು, ಸುಮ್ಮನೆ ಇರಬೇಕು ನೋಡು ಅಂತಂದರೆ ಸರಿ ಅಂತ ಸುಮ್ಮನಾಗ್ತಾಳೆ. ಇಲ್ಲಾಂದರೆ ಆ ಥರ ಮಾಡೋದು ಜಾಸ್ತಿ. ಮತ್ತು ಹಿಂದ್ಗಡೆ ನಾನು ಮತ್ತು ನನ್ನ ಮಗ ಇಬ್ಬರು ಕೂಡ ಕುತ್ಕೊಂಡಿದ್ದೀವಿ. ತಲೆ ಸ್ನಾನ ಬೇರೆ ಮಾಡಿದ್ದೀನಿ. ಜಸ್ಟ್ ಹಂಗೆ ಬಂದಲ್ಲ, ಫುಲ್ಲು ತಣ್ಣಗೆ ಇರೋ ಗಾಳಿ ಬೇರೆ, ಫುಲ್ ಇನ್ನೇನು ಹೋಗಿ ಬರೋಷ್ಟರಲ್ಲಿ ಹೇರ್ ಕೂಡ ಒಣಗೋಗುತ್ತೆ, ಅಷ್ಟು ಗಾಳಿ ಇದೆ. ಇನ್ನೇನು ನಿಯರ್ ಇದೆ ಅಂದರೆ ದೇವಸ್ಥಾನ, ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಅಂತ. ನಮ್ಮ ಮನೆ ದೇವರು ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮಿ. ಹಾಗಾಗಿ ಇವತ್ತು ಅದೇ ದೇವಸ್ಥಾನಕ್ಕೆ ಬಂದಿರೋದು. ಇವಾಗ ಜಸ್ಟ್ ಅಲ್ಲೇ ಎಂಟರ್ ಆದ್ವಿ. ಇದು ನಮ್ಮ ದಾವಣಗೆರೆಯಲ್ಲಿ ಕಾಯಿಪೇಟೆ ಅಂತ ಬರುತ್ತಲ್ವ, ಸೊ ಅಲ್ಲಿರೋವಂಥದ್ದು, ದೊಡ್ಡಪೇಟೆ ಕಾಯಿಪೇಟೆ ಅಂತಾರಲ್ಲ, ಅಲ್ಲಿರೋವಂಥದ್ದು. ಇಲ್ಲೇ ಬಂತು ನೋಡಿ ದೇವಸ್ಥಾನ, ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ. ಪ್ರತಿ ವಾರ ಬರ್ತಾಯಿದ್ವಿ, ಬಟ್ ಈ ಮಧ್ಯೆ ಆಗಿರಲಿಲ್ಲ ಬರೋದಕ್ಕೆ. ಇವತ್ತು ಬಿಡುವು ಮಾಡಿಕೊಂಡು ಇಲ್ಲ ಹೋಗಲೇಬೇಕು, ತುಂಬ ದಿನ ಆಗೋಯಿತು ಅಂತ ಅಂದ್ಕೊಂಡು ನೈಟೇ ಎಲ್ಲ ಹೇಳ್ಕೊಂಡಿದ್ವಿ ಇಲ್ಲ ಹೋಗಬೇಕು ಅಂತ ಹೇಳಿ. ಸರಿ ಅಂತ ಹೇಳಿ ಅದೇ ಥರನೇ ಬೇಗ ಬೇಗ ರೆಡಿ ಆಗಿಬಿಟ್ಟು ಬಂದ್ವಿ. ಫುಲ್ ನನಗಂತೂ ಸಖತ್ ಹ್ಯಾಪಿ ಅನಿಸ್ತು. ನನ್ನ ಮಗನೂ ಕೂಡ ಫುಲ್ ಹ್ಯಾಪಿ. ಅವನಿಗೇನೆಂದರೆ ಮೇನ್ ದೇವಸ್ಥಾನಗಳಿಗೆ ಹೋಗೋದು, ಅಲ್ಲಿ ನಮಸ್ಕಾರ ಮಾಡೋದು, ಹೋಗೋದು ಬರೋದಂದರೆ ತುಂಬ ಇಷ್ಟಪಡ್ತಾನೆ.
ಇಲ್ಲಿ ನನ್ನ ಮಗಳು ನೋಡಿ ಹಿಂಗೆ ನಿಂತ್ಕೊಂಡಿದ್ದಾಳೆ. ಅವಳಿಗೆ ಅಷ್ಟೊಂದು ಇಂಟ್ರೆಸ್ಟ್ ಅನಿಸಲ್ಲ. ಅಂದರೆ ಅವಳಿಗೇನೋ ಹೋಗಬೇಕು ಅಂತ ಅವಳಿಗೆ ಅನಿಸಿದ್ರೆ ಮಾತ್ರ ಬರ್ತಾಳೆ, ಇಲ್ಲಾಂದರೆ ಬರೋದು ಇಲ್ಲ. ನಾನು ಬರಲ್ಲ, ನೀವೇ ಹೋಗ್ಬಿಡಿ, ನಾನು ಬರಲ್ಲ ಅಂತ ಹೇಳ್ತಾಳೆ. ಇವತ್ತೇನೋ ಸರಿ ಆಯಿತು ಹೋಗೋಣ, ತುಂಬ ದಿನ ಆಗೋಯ್ತು ಹೋಗಿಲ್ಲ ಅಂದ್ಬಿಟ್ಟು ಅವಳು ಹೇಳಿದ್ಲು ನಿನ್ನೆ ನೈಟು. ಸರಿ ಇನ್ನೇನು ಹೋಗಿ ಬಂದ್ರಾಯ್ತು, ಸ್ವಲ್ಪ ಬೇಗ ಎದ್ರೆ ಆಯ್ತಲ್ಲ, ಕೆಲಸನ ಆಗುತ್ತೆ, ಈ ಕಡೆ ದೇವಸ್ಥಾನಕ್ಕೆ ಹೋಗಿ ಬರ್ಬೋದು ಅಂತ ಹೇಳಿ ಬೇಗನೆ ಎದ್ಬಿಟ್ಟು ಎಲ್ಲ ಕೆಲಸ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಬಂದ್ವಿ. ಫೈನಲಿ ದೇವಸ್ಥಾನದೊಳಗಡೆ ಬಂದ್ವಿ. ಚೆನ್ನಾಗಿ ಅಲಂಕಾರ ಮಾಡಿದ್ರು ಇವತ್ತು ಮಾತ್ರ. ಎಷ್ಟು ಚೆನ್ನಾಗಿತ್ತು ಅಂದರೆ ನೋಡಿ ತೋರಿಸ್ತೀನಿ. ತುಂಬಾ ಚೆನ್ನಾಗಿ ಅಲಂಕಾರವನ್ನು ಮಾಡಿದರು. ನನಗೆ ಏನಂದರೆ ಶಾರ್ಟ್ ವಿಡಿಯೋ ಬೇಕು ಅಂತ ಹೇಳ್ಬಿಟ್ಟು ಈ ರೀತಿ ನಾನು ರೆಕಾರ್ಡ್ ಮಾಡ್ಕೊಂಡಿದ್ದೆ. ಅದನ್ನು ಕೂಡ ಇದರಲ್ಲೇ ಅಪ್ಲೋಡ್ ಮಾಡಿದ್ದೀನಿ. ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಶಿವ ನಿಮಗೆಲ್ರಿಗೂ ಕೂಡ ಒಳ್ಳೇದು ಮಾಡಲಿ. ಎಲ್ರಿಗೂ ಏನು ಅಂದ್ಕೊಂಡಿದ್ರು ಅದೆಲ್ಲ ಕೂಡ ನೆರವೇರಲಿ. ಹಾಗೆ ನಮ್ಮದೇನು 4000 ವಾಚಿಂಗ್ ಅವರ್ಸ್ ಇದೆ ಅದು ಕೂಡ ಕಂಪ್ಲೀಟ್ ಆಗಲಿ. ಇವಾಗ 1000 ಸಬ್ಸ್ಕ್ರೈಬರ್ಸ್ ಕೂಡ ಕಂಪ್ಲೀಟ್ ಆಯಿತು. ಎಲ್ರಿಗೂ ಕೂಡ ತುಂಬ ತುಂಬ ಥ್ಯಾಂಕ್ಸ್. ಯಾಕಂದರೆ ನಿಮ್ಮ ಒಂದು ಸಪೋರ್ಟಿಂದಲೇ ನಾವು 1000 ಸಬ್ಸ್ಕ್ರೈಬರ್ಸ್ನ ರೀಚ್ ಆಗಿದ್ದು. ಸೊ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್. ಇನ್ನೂ ಕೂಡ 2 ಸ್ಟೆಪ್ ಇದೆ. ಒಂದು ಶಾರ್ಟ್ ವಿಡಿಯೋ ವೈರಲ್ ಆಗಬೇಕು, ಹಾಗೆ ವಾಚಿಂಗ್ ಅವರ್ಸ್ ಕೂಡ ಕಂಪ್ಲೀಟ್ ಆಗಬೇಕು. ಅದಿಷ್ಟು ಕಂಪ್ಲೀಟ್ ಆಯಿತು ಅಂದರೆ ನಮಗೆ ಮಾನಿಟೈಸೇಷನ್ಗೆ ಹೋಗೋಕ್ಕೆ ನಮಗೆ ಗ್ರೀನ್ ಕಾರ್ಡ್ ಸಿಕ್ಕಂಗೆ ಅದು. ಸೊ ದಯವಿಟ್ಟು ಅದಕ್ಕೂ ಕೂಡ ಸಪೋರ್ಟ್ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಸಪೋರ್ಟ್ ಮಾಡಿ. ಇಲ್ಲೂ ಕೂಡ ನಮಸ್ಕಾರ ಮಾಡ್ಕೊಂಡ್ವಿ ಬಸವಣ್ಣನ ನಮಸ್ಕಾರ ಮಾಡಿಕೊಂಡು, ಮಲ್ಲಯ್ಯನ ನಮಸ್ಕಾರ ಮಾಡಿಕೊಂಡು, ಅಂದರೆ ನಮ್ಮ ಮನೆ ದೇವರು ಮಲ್ಲಿಕಾರ್ಜುನ ಸ್ವಾಮಿ ಅಲ್ಲ, ನಾವು ಮಲ್ಲಯ್ಯ ಅಂತ ಹೇಳಿ ಕರಿತೀವಿ. ಸೊ ನಮಸ್ಕಾರ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಇಲ್ಲೇ ಕೂತ್ಕೊಂಡಿದ್ವಿ. ಸ್ವಲ್ಪ ಬೇಗನೆ ಬಂದರೆ ಇನ್ನೂ ಸ್ವಲ್ಪ ಹೊತ್ತು ಕೂರ್ಬೋದಿತ್ತು, ಆದರೆ ರೆಡಿಯಾಗೋ ಸ್ವಲ್ಪ ಲೇಟ್ ಆಗೋಯಿತು, ಮಕ್ಕಳನ್ನೆಲ್ಲ ರೆಡಿ ಮಾಡೋದು ಹಂಗೆಲ್ಲ. ಹಾಗಾಗಿ ಒಂದು ಸ್ವಲ್ಪ ಲೇಟಾಗಿ ಬಂದ್ವಿ. ಇನ್ನೂ ಒಂದು ಸಲ ನಿಮಗೆ ದೇವ್ರ ದರ್ಶನ ಮಾಡ್ಸೋಣ ಅಂದ್ಬಿಟ್ಟು ಜಸ್ಟ್ ಹಂಗೆ ರೆಕಾರ್ಡಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಮಕ್ಕಳನ್ನ ಕರ್ಕೊಂಡು ಮನೆ ಕಡೆ ಹೊರಡಬೇಕು, ಯಾಕಂದರೆ ಟೈಮ್ ಕೂಡ ಆಗೋಯ್ತಲ್ಲ. ಹಾಗಾಗಿ ಇವಾಗ ಮನೆ ಕಡೆ ಬಂದ್ವಿ. ಬಂದ ತಕ್ಷಣವೇ ಇಲ್ಲಿ ನನ್ನ ಮಗಳು ಹೂವು ಮತ್ತು ಅವಳು ಕುಂಕುಮ ಎಲ್ಲ ತೊಗೊಂಬಂದಿದ್ಲು. ಅದನ್ನೆಲ್ಲ ಇಲ್ಲಿ ಇಟ್ಬಿಟ್ಟು ದೇವ್ರ ಹತ್ರ ನಮಸ್ಕಾರ ಮಾಡಿಕೊಂಡ್ಳು. ಇವತ್ತು ಸಿಂಪಲ್ಲಾಗಿ ಈ ರೀತಿ ಪೂಜೆ ಮಾಡಿದ್ದೀವಿ. ಸೋಮವಾರ ಬೆಳಗ್ಗೆ ಬೇಗನೆ ಪೂಜೆ ಆಯ್ತು. ಇವತ್ತು ಪೂಜೆ ಮುಗಿಸಿಕೊಂಡೆ ನಾವು ದೇವಸ್ಥಾನಕ್ಕೆ ಹೋಗಿದ್ದು. ನೋಡಿ ನಮ್ಮ ಮನೆ ಪುಟ್ಟ ಮಲ್ಲಯ್ಯ, ರಾಘವೇಂದ್ರ ಸ್ವಾಮಿ ಫೋಟೋ, ಪ್ರತಿಯೊಂದು ದೇವ್ರ ಫೋಟೋನು ಕೂಡ ಇದೆ. ಇದು ಇನ್ನೂ ಕಡಿಮೆ ಆಯಿತು, ಇದಕ್ಕೂ ಜಾಸ್ತಿನೇ ಇದ್ವು. ಒಂದೊಂದೇ ಫೋಟೋಸ್ ಅದು ಮುಕ್ಕಾಗುತ್ತಲ್ವ, ಸೊ ಅದನ್ನು ತೊಗೊಂಡೋಗಿ ನೀರಲ್ಲಿ ಬಿಟ್ಟು ಬಂದಿದ್ದೀವಿ. ಹಾಗಾಗಿ ಫೋಟೋಸ್ ಇಷ್ಟೇ ಇರೋದು. ಇವಾಗ ನನ್ನ ಮಕ್ಕಳಿಗೆ ಸಾಕ್ಸ್ ನೋಡಿ ಕೊಡ್ತಾಯಿದ್ದೀನಿ. ಡೈಲಿ ಇದ್ರದ್ದೊಂದು ತಲೆಹರಟೆ ಮತ್ತು ಇನ್ನೊಂದು ಗಲಾಟೆ ಮನೇಲಿ. ಸಾಕ್ಸ್ ಇಬ್ಬರದ್ದು ಕೂಡ ಸೇಮ್ ಇರುತ್ತೆ, ಒಂದು ಸ್ವಲ್ಪ ಒಂದೊಂದು ಇಂಚು ಹೆಚ್ಚು ಕಡಿಮೆ ಇರುತ್ತೆ. ಅದಕ್ಕೂ ಕೂಡ ಕಿತ್ತಾಡ್ತಾರೆ, ನನ್ನ ಸಾಕ್ಸು ಚಿಕ್ಕದು, ನನ್ನ ಸಾಕ್ಸ್ ದೊಡ್ಡದು ಅಂತ ಹೇಳ್ಬಿಟ್ಟು. ಏನಂದರೆ ಅವ್ರಿಗೆ ಜಗಳ ಆಡೋದಕ್ಕೆ ಒಂದು ಚಿಕ್ಕ ರೀಸನ್ ಸಿಕ್ಕರೆ ಸಾಕು ಅಂತ ಹೇಳಿ ಕಾಯ್ತಾ ಇರ್ತಾರೆ. ಇಬ್ಬರು ಹಾಗೇ. ಇವಾಗ ಇಬ್ಬರು ಕೂಡ ರೆಡಿ ಆಗ್ತಾ ಇದ್ದಾರೆ ಸಾಕ್ಸ್ ಎಲ್ಲ ಹಾಕ್ಕೊಂಡು. ಅವ್ನು ನೋಡಿ ಎಷ್ಟು ತರಲೆ ಮಾಡ್ತಿದ್ದ, ಅದರಲ್ಲಿ ಏನೂ ಇಲ್ಲ, ವಾಶ್ ಮಾಡಿ ಇಕ್ಕಿರೋದು. ನಾನು ಆಲ್ರೆಡಿ ಅದನ್ನು ನೀಟಾಗಿ ಕೊಟ್ಟಿದ್ದೀನಿ, ಹಾಕ್ಕೊಳಪ್ಪ ಅಂದರೆ ಓವರ್ ಆ್ಯಕ್ಟಿಂಗ್ ಮಾಡ್ತಾ ಇದ್ದಾನೆ. ಅವ್ರ ಪಪ್ಪ ಹೇಳ್ತಾ ಇದ್ದಾರೆ ಏನು ಹಂಗೆ ಮಾಡ್ತೀಯಾ ಅಂದ್ಬಿಟ್ಟು, ಬಟ್ ಕೇಳ್ತಾ ಇಲ್ಲ. ಈಗ ಭ್ರಮರಂಗೆ ನಾನೇ ಹಾಕ್ತಾಯಿದ್ದೀನಿ. ಅವಳು ಬಿಡಮ್ಮ ನಾನೇ ಹಾಕ್ಕೋತೀನಿ ಅಂತಾಳೆ. ಏನಂದರೆ ಇವಾಗ ಹಾಕ್ಕೊಳಕ್ಕೆ ಬಿಡ್ಬೋದು, ಮತ್ತು ಅದಕ್ಕೂ ಕೂಡ ಕಿತ್ತಾಡ್ತಾರೆ. ಇದು ನಂದಲ್ಲ ಸಾಕ್ಸ್, ಇದು ನಿಂದು, ಇಲ್ಲಾಂದರೆ ಒಂದು ಸಾಕ್ಸ್ ಹಾಕ್ಕೊಂಡು 1 ಗಂಟೆ ಮಾಡ್ತಾರೆ, ಮತ್ತು ಇನ್ನೊಂದು ಸಾಕ್ಸ್ ಹಾಕ್ಕೊಂಡೋಗಿ ಇನ್ನೊಂದು ಗಂಟೆ ಮಾಡ್ತಾರೆ. ಅದಕ್ಕೆ ನಾನೇ ಹಾಕ್ಬಿಡ್ತೀನಿ, ನೀನು ಸುಮ್ಮನೆ ಇರು ಅಂತ ಹೇಳಿ ನಾನೇ ಹಾಕ್ತಾಯಿದ್ದೀನಿ. ಆದರೂ ಕೇಳ್ತಾ ಇಲ್ಲ. ಅಮ್ಮ ನಾನೇ ಹಾಕ್ಕೊತೀನಿ ಬಿಡಮ್ಮ ಅಂತ ಹೇಳ್ಬಿಟ್ಟು ನನಗೆ ಜೋರು ಮಾಡ್ತಾರೆ. ಅವ್ರ ಪಾಡಿಗೆ ಅವರು ನೀಟಾಗಿ ಬೇಗ ಬೇಗ ಹಾಕ್ಕೊಂಡಿದ್ರೆ ನಾನು ಏನಕ್ಕೆ ಕೂರಬೇಕಿತ್ತು ಇಲ್ಲಿ ಅಲ್ವಾ. ಏನು ಮಾಡೋದು, ಏನೂ ಮಾಡೋಂಗಿಲ್ಲ. ಅವ್ರನ್ನ ಹಾಗೆ ನೋಡಿ ಹೆಂಗೆ ಕಸ್ಕೊಳ್ತಾ ಇದ್ದಾಳೆ. ಅಮ್ಮ ನಾನೇ ಹಾಕ್ಕೊತೀನಿ ಬಿಡಮ್ಮ ಅಂತಿದ್ದಾಳೆ. ಬಟ್ ಅವಳು ಅಷ್ಟು ಬೇಗ ಹಾಕ್ಕೊಳ್ಳೋಳಲ್ಲ. ಅದನ್ನೆಲ್ಲ ತೆಗ್ದು ಅದೆಲ್ಲ ನೀಟಾಗಿ ನಾವು ಒರೆಸಿಟ್ರು ಕೂಡ ಅದನ್ನೆಲ್ಲ ಮತ್ತೆ ಕೊಡುವಿ, ಮತ್ತೆ ತಿರುಗಿಸಿ ಮುರುಗಿಸಿ ಈ ಅಪ್ಪ ಒಂದು ಕೆಲಸ ಎಲ್ಲ ಮುಗಿಸ್ಕೊಂಡು ಆಮೇಲೆ ಹಾಕ್ಕೊಳ್ತಾಳೆ. ಆಲ್ರೆಡಿ ಟೈಮ್ ಆಗಿದೆ, ಇವತ್ತು 9:45 ಏನೋ ಆಗಿತ್ತು. ಮತ್ತು ಇವಾಗಲೇ ಪ್ರೇಯರಿಗೂ ಕೂಡ ನಿಂದ್ರಿಸಿರ್ತಾರೆ. ಅದಕ್ಕಂತಲೇ ಪ್ರೇಯರಿಗೆ ನಿಂದ್ರಿಸಿರ್ತಾರೆ, ನೀವು ಬೇಗ ಬೇಗ ರೆಡಿ ಆಗಿರಿ ಅಂತ ಹೇಳಿ ರೆಡಿ ಮಾಡ್ತಾಯಿದ್ದೀನಿ. ಸೊ ಇವಾಗ ರೆಡಿ ಆದ ತಕ್ಷಣ ಕರ್ಕೊಂಡೋಗಿ ಅವ್ರನ್ನ ಸ್ಕೂಲಿಗೆ ಬಿಟ್ಟು ಬರೋದೆ.
ನಡ್ಕೊಂಡು ಹೋದರೆ ಜಸ್ಟ್ ಒಂದು 10 ನಿಮಿಷ ಆಗುತ್ತೆ. ಗಾಡೀಲಿ ಹೋದ್ರು ಅಂದರೆ ಒಂದು 5 ನಿಮಿಷದಲ್ಲೇ ಹೋಗಿ ಬಂದುಬಿಡ್ತಾರೆ ಬಿಟ್ಟು. ಅದಕ್ಕಂತಲೇ ಇವಾಗ ಗಾಡೀಲಿ ಕಳಿಸ್ತೀನಿ. ಮತ್ತು ಅವ್ರದ್ದು ಬ್ಯಾಗ್ ಎಲ್ಲ ಇರುತ್ತಲ್ವ, ಬುಕ್ಸು ಕೂಡ ಜಾಸ್ತಿ ಇಟ್ಕೊಂಡಿರ್ತಾರೆ. ಹಾಗಾಗಿ ಗಾಡೀಲೇ ಕರ್ಕೊಂಡೋಗಿ ಅಪ್ಪಪ್ಪ ಬಿಟ್ಟು ಬರ್ತಾರೆ. ಸಂಜೆ ಮಾತ್ರ ನಾನು ಬರಬೇಕಾದ್ರೆ ಕರ್ಕೊಂಬರ್ತೀನಿ. ಆವಾಗಲೇ ನಮಗೆ ಪಿಕ್ಚರ್ ಬಿಟ್ಟೋಗಿರುತ್ತೆ. ಯಾಕಂದರೆ ಇಬ್ಬರೂ ಕೂಡ ಬ್ಯಾಗ್ ಹಾಕ್ಕೊಳ್ಳಲ್ಲ. ಮತ್ತು ಬುಕ್ಸು ಮನೆಯಲ್ಲಿ ಅಂದರೆ ಮ್ಯಾಮ್ ಏನು ಹೇಳಿರ್ತಾರೋ ಆ ಬುಕ್ಸ್ ಎಲ್ಲ ಇಟ್ಕೊಂಡು ಇನ್ನೂ ಎಕ್ಸ್ಟ್ರಾ ಬುಕ್ಸ್ಗಳ್ನು ತುರ್ಕೊಂಡು ತೊಗೊಂಡೋಗಿರ್ತಾರೆ. 2 ಲಗೇಜು ಅಂತಲೇ ಹೇಳ್ಬೋದು ಅವ್ರದ್ದು. 2 ಲಗೇಜ್ ಹಾಕ್ಕೊಂಡು ಅವ್ರ ಲಂಚ್ ಬಾಕ್ಸ್ ಎಲ್ಲ ಇಟ್ಕೊಂಡು ಅವ್ರನ್ನ ಕರ್ಕೊಂಡು ಬರೋಷ್ಟರಲ್ಲಂತೂ ನನಗಾದರೆ ಸಾಕಾಗ್ಬಿಟ್ಟಿರುತ್ತೆ. ಇವಾಗ ಫ್ರೀ ಈ ಥರ ಕಳಿಸ್ಬೇಕಾದ್ರೆ ಬೆಳಗ್ಗೆ ಟೈಮಲ್ಲಿ ಫ್ರೀ, ಸಂಜೆ ಟೈಮಲ್ಲಿ ಮಾತ್ರ ಆಗಲ್ಲ. ಸಂಜೆ ಟೈಮಲ್ಲಿ ಮತ್ತು ನಮ್ಮ ಮನೆಯವ್ರು ಕೂಡ ಇರಲ್ಲಲ್ಲ, ಮತ್ತು ನಾನು ಹೋಗಲೇಬೇಕು. ಹೋಗಿ ಕರ್ಕೊಂಬರೋಷ್ಟರಲ್ಲಿ ಅವ್ರ ಜೊತೆ ಕೂಗಾಡಿಕೊಂಡು ಬರ್ರಿ 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 ಅಂತ ಅಂದ್ಕೊಂಡು ಮತ್ತು ಅವ್ರನ್ನ ಕರ್ಕೊಂಬಂದು ಅವ್ರನ್ನ ಮತ್ತೆ ರೆಡಿ ಮಾಡಿ ಮತ್ತೆ ಟ್ಯೂಷನಿಗೆ ಕಳಿಸೋದು ಇದೇ ರೂಟೀನ್ ಇರುತ್ತೆ. ಬೆಳಗ್ಗೆಯಿಂದ ಸಂಜೆವರೆಗೂ ಹಿಂಗೆ ಇರುತ್ತೆ ನಮ್ಮದು ಡೈಲಿ ರೂಟೀನ್ ಹಿಂಗೇ. ಕೆಲವೊಂದು ಸಲ ಎಲ್ಲೋ ಒಂದು ಕಡೆ ಚೇಂಜ್. ಸೊ ಇವಾಗ ಇಬ್ಬರು ಕೂಡ ರೆಡಿ ಆದರು. ಅವ್ರ ಪಾಪನ ಗಾಡಿ ಮೇಲೆ ಕುತ್ಕೊಂಡು ಈಗ ಸ್ಕೂಲ್ ಕಡೆ ಹೋಗ್ತಾ ಇದ್ದಾರೆ. ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.